ಮೊನ್ನೆ ಒಂದಿಷ್ಟು ಮಂದಿ ಕುಣಿದ್ರು. ಮೊನ್ನೆ ಒಂದಿಷ್ಟು ಮಂದಿ ಕುಣಿದ್ರು. ಅವರು ಕುಣಿಯೋದೇ ಬೇರೆ, ಬಸವ ಭಕ್ತರು ಕುಣಿಯೋದೇ ಬೇರೆ. ವ್ಯತ್ಯಾಸದ ಅರ್ಥ ಮಾಡ್ಕೊಳ್ಬೇಕು ಏನ್ರಿ. ಎಲ್ಲಿ ತನ ಇವುಗಳನ್ನು ನಾವು ಅರ್ಥೈಸ್ಕೊಳ್ಳೋದಿಲ್ಲ ಅಲ್ಲಿವರೆಗೂ. ಒಂದು ಹುಲಿಗೆ ಒಂದು ಕತ್ತಿ ಚಾಲೆಂಜ್ ಮಾಡಿತಂತ. ಏನಂತ? ನಿಂದೇನ್ ತಾಕತ್ತೈತಿ, ಬಾ ನನ್ನ ಕೂಡ ನೀ ಕುಸ್ತಿ ಹಿಡಿ, ಸೋಲ್ಸ್ ನನ್ನಂತ ಹೇಳಿ. ಕತ್ತಿ ಅದು ಹುಲಿ ಆ ಕಡೆ ನೋಡಲಿಲ್ಲ, ಹೊಂಡಿತದ. ಅವಾಗ ಇದರಿಗೊಂದು ಅದರ ದಾಟಿದ ಮೇಲೆ ಒಂದು ನರಿ ಬತ್ತು. ಅದು ನರಿ ಬಂದ ಆ ಕತ್ತಿ ಹೇಳೋದನ್ನೇ ಕೇಳಿತ್ತು. ನರಿ ಬಂದು ಹುಲಿ ಕೇಳ್ತದ, ಏನು ಅಲ್ಲ ನೀನು ಆ ಕತ್ತಿ ಹೇಳಿದ್ರೆ ನೀ ಸುಮ್ಮನೆ ಬಂದಿಲ್ಲ, ಅಸಹ್ಯ ಅಲ್ಲೇನು, ನಿನ್ನ ಮುಂದೆ ಕತ್ತಿ ಎಟ್ಟರದ್ದು ಒತ್ತಿಕೊಂಡು ಹೇಳಿ. ಅವಾಗ ಆ ನರಿ ಮಾತಿಗೂ ಹುಲಿ ಸೊಪ್ಪು ಹಾಕಲಿಲ್ಲ. ಹಂಗ ಮುಂದೆ ಬಂದ ಮೇಲೆ ದೊಡ್ಡ ಆನೆ ಮದಗಜ ಇದರಿಗೆ ಬತ್ತು. ಅದ್ರ ಮುಂದೆ ನರಿ ಹೇಳ್ತಿ ಹಿಂಗಾಗ್ಯದ ಅಂತ ಹೇಳಿ. ಅವಾಗ ಆನೆ ಕೇಳ್ತದ, ಕಾಡಿನ ರಾಜ ನೀ ಯಾಕ ಕತ್ತಿ ಕೂಡ ಅನಿಸ್ಕೊಂಡು ಬಂದಿ, ತಪ್ಪಲ್ಲೇನಿದು ಅಂತಂದಾಗ ಯಾರಿಗೂ ಉತ್ತರ ಕೊಡ್ಲಾರ್ದ ಹುಲಿ ಆನೆಗೆ ಉತ್ತರ ಕೊಡ್ತದ, ಅದು ಹೋಗಿ ಕತ್ತಿ. ಅದ್ರ ಕೂಡ ನಾನಿತ್ನಿ ಅಂತಂದ್ರ ನಾನು ಹುಲಿ, ಕಾಡಿನ ರಾಜ. ಏನಪ್ಪ ಕಾಡಿನ ರಾಜ ಕತ್ತಿ ಕೂಡ ಗುದ್ದಾಡಕತ್ತಲ್ಲ ಅಂತ ಹೇಳಿ ಮಂದೆಲ್ಲ ಆತಾರ. ಅದಕ್ಕೆ ಆ ಕತ್ತಿ ಕೂಡ ನಾನು ಗುದ್ದಾಡಿ ಇಡೀ ಹುಲಿ ಕುಲಕ್ಕನ ಅಗೌರವ ಮಾಡೋ ಬದ್ಲಿ ಅದನ್ನ ಅಲಕ್ಷ್ಯ ಮಾಡಿ ದೊಡ್ಡ ಹೆಜ್ಜೆ ಇಟ್ಕೊಂಡು ನಾ ಅಡ್ಡಾಡಕತ್ತೀನಿ ಅಂತ ಹೇಳ್ತತ್. ಗೊತ್ತಾತನ್ರಿ ನಾ ಹೇಳಿದ್ದು? ಮುಂದೆ ನಾ ಏನು ಹೇಳೋದೈತಿ? ನಾಯಿ ಬೊಗಳ್ತೈತಿ ಅಂತ ಹೇಳಿ ನಾವು ಹೊಳ್ಳೆ ಬಗಳಿದೇವಂದ್ರೆ ನಾವು ಏನಾಗ್ತೀವಿ? ಆದ್ರೆ ಒಂದು ಬಹಳ ನೋವಿನ ಸಂಗತಿ ಏನು, ನಾವು ನೀವೆಲ್ಲ ನೆನಪಲ್ಲಿ ಎಚ್ಚರಿಕೆ ಇಟ್ಕೊಳ್ಬೇಕಾದಂಥ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು. ಏನಂತಂದ್ರೆ, ನಾವು ಮನೆಯೊಳಗೆ ಒಂದು ನಾಯಿ ಸಾಕಿರ್ತೀವಿ. ನಾಯಿ ಸಾಕಿ ಬೆಳೆದ ದೊಡ್ಡದಾಗಿ ನಮ್ಮ ಜೊತೆಗಿರ್ತಕ್ಕಂಥ ನಾಯಿ ಎಂದು ನಮ್ಮನ್ನು ನೋಡಿ ಗುರ್ರನ್ನಾಕತ್ತತಿ. ಅವತ್ತು ನೀವು ತಿಳ್ಕೋಬೇಕು, ಯಾರೋ ಇವಕ್ಕೆ ಬಿಸ್ಕಿಟ್ ಹಾಕಾಕತ್ತಾರ, ನಾಯಿಗೆ ಬಿಸ್ಕಿಟ್ ಹಾಕಾಕತ್ತಾರ. ಮೊದಲು ನಮ್ಮ ರೊಟ್ಟಿ ತಿಂದು ಸುಮ್ಮಿದ್ದ ನಾಯಿ ನಮ್ಮ ಮನೆಯಾನ ನಾಯಿ, ನಮ್ಮ ಮನೆಯಾಗಿನ ನಾಯಿ, ನಮ್ಮ ರೊಟ್ಟಿ ತಿಂದು ಬೆಳೆದ ನಾಯಿ ನಮಗ ಗುರ್ರತತಿ ಅಂದ್ರೆ ಯಾರೋ ಬಿಸ್ಕಿಟ್ ಹಾಕಾಕತ್ತಾರ. ಹೌದಿಲ್ರಿ? ಆದ್ರೆ ಒಂದು ತಿಳ್ಕೋಬೇಕು, ನಮ್ಮ ನಾಯಿ ನಮ್ಗ ಬೊಗಳಾಕೈತು, ಗುರ್ರನ್ನಾಕೈತಂದ್ರ ಅದನ್ನು ನಾವು ಜಾಗೃತಿಯಿಂದ ಸರಿಪಡಿಸ್ಬೇಕು, ಇಲ್ಲ ಹೊರಗೆ ಹಾಕಬೇಕಾದಂಥ ಅನಿವಾರ್ಯತೆ ಆ ಮನೆಯ ಮಾಲೀಕರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳೋಕೆ ಇಷ್ಟಪಡ್ತೇನೆ. ನನಗೆ ಬಹಳ ನೋವು ಅನ್ನಿಸ್ತದ. ಒಂದು ಮಾತು, ಶರಣರ ಬಗ್ಗೆ ಬಸವಣ್ಣ ಹಿಂದೂ, ಶರಣರು ಹಿಂದೂಗಳು ಈ ರೀತಿಯೊಳಗೆ ಪದ ಪ್ರಯೋಗ ಬರ್ತಿರೋದು ಬಹಳ ನೋವಿನ ಸಂಗತಿ. ಬಸವ ಭಕ್ತರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನನಗೇನಂದ್ರೂ ಚಿಂತಿಲ್ಲ, ನಿಮಗೇನಂದ್ರೂ ಚಿಂತಿಲ್ಲ. ಆದ್ರೆ ಶರಣರಿಗೆ, ಬಸವಾದಿ ಪ್ರಮತರಿಗೆ, ವಚನ ಸಾಹಿತ್ಯಕ್ಕೆ ಧಕ್ಕೆ ಬಂತು ಅಂತಂದ್ರೆ ಇಡೀ ಕರ್ನಾಟಕನೇ ಎದ್ದು ನಿಲ್ತದ. ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ಟಿಸಿ ಅವ ಟ್ರೈನ್ ಒಳಗೆ ಹತ್ತಿದ, ಟ್ರೈನ್ ಬಿಟ್ಟ ಮೇಲೆ ಎಲ್ಲರದು ಸೆಟ್ ಮಾಡ್ತಿದ್ದ. ಎಲ್ಲಿಗೆ ಹೋಗ್ಬೇಕು ಅಂತ, ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಲಿಲ್ಲ, ನಿಂದ ಎಲ್ಲಿಗೆ ಅಂತ ಕೇಳ್ತಿದ್ದ. ಅವಾಗ ಒಬ್ಬ ಹೇಳಿದ ಹುಬ್ಬಳ್ಳಿಯಿಂದ ಹೊರಟಿತ್ತು, ಒಬ್ಬ ಹೇಳಿದ ನಾನು ಹಾವೇರಿ ಅಂದವು. ಹಾವೇರಿ ಅಂದ ಕೂಡಲೇ ಇದು ಹಾವೇರಿ ಹೋಗಲ್ಲ, ಈ ಕಡೆ ಹೋಗ್ತದ, ಬಾಗಲಕೋಟೆ ಕಡೆಗೆ ಇಳ್ಕೊಂಡ್ ಮುಂದಿನ ಸ್ಟೇಷನ್ಗೆ ಅಂತ ಇಟ್ಕೊಂಡೇಳೆ ತಂದ. ಆಮೇಲೆ ಮತ್ತೊಬ್ಬ ದಾವಣಗೆರೆ ಅಂತಂದ, ಇದು ದಾವಣಗೆರೆ ಹೋಗಲ್ಲ, ಈ ಕಡೆ ಹೋಗ್ತದ, ಆ ಕಡೆ ಇಳ್ಕೊ ಮುಂದಿನ ಸ್ಟೇಷನ್ಗೆ ಅಂತ ಹೇಳಿ. ಎಲ್ಲರಿಗೂ ಎಷ್ಟು ಮಂದಿ ಮಲ್ಕೊಂಡಿದ್ರು ಎಲ್ಲರನ್ನೂ ಎಬ್ಸಿ ಕೇಳಿ ಇದನ್ನ ಹೇಳಾಕತ್ತಾವ್, ಮುಂದಿನ ಸ್ಟೇಷನ್ಗೆ ಇಳ್ಕೊ. ಮ್ಯಾಲೊಬ್ಬ ನನ್ನಂತವ್ ಶಾನೆ ಮಕ್ಕೊಂಡಿದ್ದ. ಅವನು ಕೇಳಿದ, ನೀ ಯಾವ ಟ್ರೈನಿಗೆ ಹತ್ತಬೇಕಾಗ್ಯದ? ಅವ ಹೇಳಿದ, ನಾನು ಬಾಗಲಕೋಟೆಗೆ ಹೋಗೋ ಟ್ರೈನಿಗೆ. ಅವಾಗ ಅವ ಹೇಳಿದ, ಇದು ಬೆಂಗಳೂರಿಗೆ ಹೋಗೋ ಟ್ರೈನು, ಆ ಕಡೆ ಸೊಲ್ಲಾಪುರಕ್ಕೆ ಹೋಗೋ ಟ್ರೈನ್ ಬೇರೆ ಅದ, ಮುಂದಿನ ಸ್ಟೇಷನ್ ಕೇಳ್ಕೊಂಡು ನೀನು ಆ ಕಡೆಗೆ ಹೋಗು ಅಂತಂದವ್.
ಈ ತಪ್ಪು ಹತ್ತಿದಂಥ ಟಿ ಸಿ ತಾನ ತಪ್ಪು ಹತ್ಯಾನ, ಎಲ್ಲರಿಗೂ ತಪ್ಪು ಹತ್ತಿ ಅಂತ ತಿಳ್ಕೊಂಡು ಹೇಳಾಕತ್ಯಾನ. ಅದ್ರಾಗ ಒಬ್ಬ ಅಡಮುಟ್ಟಿದ್ದ, ಮುಂದಿನ ಸ್ಟೇಷನ್ಗೆ ಇಳಿತೀಯೋ 4 ಕಟ್ಟದ ಇಳಿಸೋನು ಅಂತ ಕೇಳಿದವು. ಇಲ್ಲಿ ನಮ್ಮಲ್ಲಿ ಒಬ್ಬ ಟಿ ಸಿ ತಪ್ಪು ಹತ್ಯಾನ್ರಿ. ಇದ್ರಾಗ ನಮ್ಮ ಟ್ರೈನ್ಯಾಗ ಒಬ್ಬ ಹತ್ಯಾನ್ರಿ. ಎಲ್ಲರಿಗೂ ಕೇಳಾಕತ್ತೇನ, ನೀ ಹಿಂದೂ ನೀ ಹಿಂದೂ ನೀ ಹಿಂದೂ ಅತ್ತ. ಅವ ತಪ್ಪು ಹತ್ತಿ ಎಲ್ಲರಿಗೂ ಹೇಳಾಕತ್ತ, ನೀವು ತಪ್ಪದಿರಿ ನೀವು ತಪ್ಪದಿರಿ ನೀವು ತಪ್ಪದಿರಿ ಅಂತ ಹೇಳಿ. ಅವನಾಗೆ ಹಿಡಿದ್ರೆ ಬಹಳ ಚಲೋ. ಇರದಿದ್ರ ನಮ್ಮ ನಾಡಿನ ಬಸವ ಭಕ್ತರು ಕೆಳಗೆ ಇಳಿಸ್ತಾರೆ ಅನ್ನುವಂಥದ್ರೊಳಗೆ 2 ಮಾತಿಲ್ಲ ಅನ್ನೋ ಸಂದರ್ಭವನ್ನ ಈ ಪ್ರಸಂಗದೊಳಗೆ ಹೇಳೋಕೆ ಇಷ್ಟಪಡ್ತೀನಿ.